ಪಿಂಕಿಯವರೇ, ನೆನ್ನೆ ಅಪ್ಪ ನನ್ನ ಕರೆಸಿ ಮಾತಾಡಿದ್ರು. ಏನಂತ? ಅವ್ರು ಹೇಳಿದ್ದು ನಮ್ಮ ಒಳ್ಳೇದಕ್ಕೇನೆ. ಅವ್ರು ಹೇಳಿದ್ದು ಸರಿ ಅಂತ ಅನ್ನಿಸ್ತಾ ಇದೆ. ಎಲ್ಲ ಮಕ್ಕಳಿಗೂ ಹಾಗೆ ಅನ್ಸೋದು. ಅಷ್ಟಿದ್ದವರು ಮಕ್ಳಿಗೆ ಇಷ್ಟ ಬಂದಾಗ ಇರೋದಕ್ಕೆ ಬಿಡ್ಬೇಕಲ್ವಾ? ಅಂದರೆ ಅಪ್ಪ ನನ್ನ ಹತ್ರ ಏನು ಮಾತಾಡಿದ್ರು ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ. ಅಪ್ಪ ನಮ್ಮಿಬ್ರನ್ನ ಒಂದ್ಸಲ ಡಾಕ್ಟರ್ ಹತ್ರ ಹೋಗಿ ಬನ್ನಿ ಅಂತ ಹೇಳಿದ್ರು. ನಮ್ಗೇನಾಗಿದೆ? ಏನಾದ್ರು ಆದರೆ ಮಾತ್ರನಾ ಡಾಕ್ಟರ್ ಹತ್ರ ಹೋಗೋದು? ಇನ್ನೇನು? ಅಪ್ಪ ಅಮ್ಮನಿಗೆ ಚಿಂತೆ ಶುರುವಾಗಿದೆ, ನಮಗಿನ್ನೂ ಯಾಕೆ ಮಕ್ಕಳಾಗಿಲ್ಲ ಅಂತ. ನೀವು ಹೇಳಬೇಕಿತ್ತು ದತ್ತ ಅವರೇ, ನಮ್ಗೀಗಲೇ ಅದೆಲ್ಲ ಇಷ್ಟ ಇಲ್ಲ, ನಾವು ಅದಕ್ಕೆ ರೆಡಿ ಆಗಿಲ್ಲ ಅಂತ. ನಾನು ಹೇಳ್ತೀನಿ ರೀ, ಅವ್ರು ಕೇಳಬೇಕಲ್ವಾ? ಪಾಪ ಅವ್ರಿಗೂ ಆಸೆ ಇರುತ್ತಲ್ವಾ? ಆಸೆ ಇದ್ರೆ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಹೇಳಿ. ಹೇಗಿದ್ರು ಚಿಕ್ಕತ್ತೆ ಚಿಕ್ಕ ಮಾವ ಮಾಡ್ಕೋತಾ ಇಲ್ವಾ? ಹಾಗಲ್ಲ ಪಿಂಕಿಯವರೇ, ಮದುವೆ ಆಗಿ 1.5 ವರ್ಷ ಆಯಿತು, ಏನೂ ಸಿಹಿ ಸುದ್ದಿ ಕೊಟ್ಟಿಲ್ಲ ಅಂತ ಅವ್ರ ಸಂಕಟ ನೋಡಿ. ಅವ್ರ ಸಮಾಧಾನಕ್ಕೆ ಒಂದ್ಸಲ ಗೈನಕಾಲಜಿಸ್ಟ್ ಹತ್ರ ಹೋಗ್ಬರೋಣ. ಹಾಂ, ನಾವ್ಯಾಕೆ ಹೋಗ್ಬೇಕು ದತ್ತ ಅವರೇ? ನಮ್ಗೆ ಇಷ್ಟ ಇಲ್ಲ ತಾನೇ? ಅದು ಬೇರೆ ವಿಷಯ ಅಲ್ವೇಂದ್ರಿ? ಹೇಗ್ರಿ ಬೇರೆ ಆಗುತ್ತೆ ದತ್ತ ಅವರೇ? ಇದು ನಮ್ಮ ಬದುಕು. ನಮ್ಗೆ ಇಷ್ಟ ಬಂದಾಗ ಇರ್ತೀವಿ, ನಮ್ಗೆ ಇಷ್ಟ ಬಂದಾಗ ಮಗು ಮಾಡ್ಕೋತೀವಿ. ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರಲ್ವಾ, ಅವರು ನೆಗ್ಲೆಕ್ಟ್ ಮಾಡೋಕ್ಕಾಗುತ್ತಾ? ಅವ್ರಿಗೋಸ್ಕರ ಒಂದ್ಸಲ ಹೋಗ್ಬರೋಣ. ಹಾಗಲ್ಲ ರೀ, ಮನೇಲಿ ಸೀಮಂತದ ಫಂಕ್ಷನ್ ಇದೆ, ಈ ಟೈಮಲ್ಲಿ ಹೇಗೆ ಹೋಗೋಕ್ಕಾಗುತ್ತೆ? ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಹೋಗೋಣ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ಅವ್ರ ಖುಷಿಗೋಸ್ಕರ ಒಂದ್ಸಲ ಹೋಗ್ಬರೋಣ. ಗೀತಾ, 2 ಎಳ್ನೀರು ಹೇಳು. ಬಂದೆ. ಸರಿ. ಲೋ, ಆಗ್ಲಿಂದ ಫೋನ್ ಮಾಡ್ತಾ ಇದ್ದೇನೆ, ಫೋನ್ ಪಿಕ್ ಮಾಡ್ಬೇಕು ತಾನೆ ನೀನು? ನಾನು ರಿಟರ್ನ್ ಕಾಲ್ ಮಾಡ್ತೆ ತಾನೆ. ಲೋ, ನಾನು ಆವಾಗಿಂದ ಗಾಡಿಯಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೇನೆ, ಕದ್ದು ಕೇಳಿಸಿಲ್ವಾ ನಿನ್ಗೆ? ನೋಡಿಲ್ಲ ಕಣೋ. ನಾನು ಹೇಳಿದ ವಿಷಯ ಏನಾಯ್ತು? ಸಿಕ್ತಾ? ಸಿಕ್ಕಿದೆ ಮಗ, 1 ನಿಮಿಷ. ಆಮೇಲೆ ಫೋನ್ ಮಾಡ್ತೇನೆ. ಸರಿ ಮಗ, ಓಕೆ ಬಾಯ್.